ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಗುರುವಾರ ರಾಜ್ಯದ ಮಟ್ಟಿಗೆ ಕರಾಳ ಗುರುವಾರ ಆಗಿತ್ತು. ಚಿತ್ರದುರ್ಗದ ಬಳಿ ಜವರಾಯನ ಅಟ್ಟಹಾಸ ಹೇಗಿತ್ತು ಅಂದರೆ, ಮಕ್ಕಳು, ಮಹಿಳೆಯರು, ನಿದ್ದೆಯಲ್ಲಿದ್ದವರು ಹಾಗೆ ಶಾಶ್ವತವಾಗಿ ಚಿರನಿದ್ದೆಗೆ ಜಾರಿ ಬಿಟ್ಟರು. ಆ ದುರಂತದ ಒಂದೊಂದು ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೀನಿ. ಅದರ ಜೊತೆಯಲ್ಲಿ DCM DK ಶಿವಕುಮಾರ್ ಅವರು ಥೇಟ್ ಭಗ್ನ ಪ್ರೇಮಿಯ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕೆ? ಒಂದೊಂದಾಗಿ ಸ್ಟೋರಿ ನೋಡೋಣ ಬನ್ನಿ. ಮೊದಲನೇ ಸುದ್ದಿ, ಬೆಳ್ಳಂಬೆಳಗ್ಗೆ ಗುರುವಾರ 2:05 ಬೆಳಗಿನ ಜಾವ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಸ್ಲೀಪಿಂಗ್ ಕೋಚ್ ಬಸ್ನಲ್ಲಿ ಹೋಗ್ತಿದ್ರು. ಸ್ಲೀಪರ್ ಕೋಚಲ್ಲಿ ಅಷ್ಟೂ ಜನ, 29 ಜನರ ಪೈಕಿ ಸುಮಾರು 10 ಮಂದಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಘನಘೋರ ದುರಂತ ಸಂಭವಿಸಿದೆ. ಯಮದೂತನಂತೆ ಅತಿ ವೇಗವಾಗಿ ಬಂದಂತಹ ಕಂಟೈನರ್ ಲಾರಿ ಡ್ರೈವರ್ ಕುಲ್ದೀಪ್ ಡಿವೈಡರ್ಗೆ ಹಾರಿ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಅದು ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದು ಕೂಡಲೇ ಬೆಂಕಿ ಧಗಧಗ ಹೊತ್ತಿ ಹುರಿದಿದೆ. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಹಲವರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಸದ್ಯದ ಮಾಹಿತಿ ಪ್ರಕಾರ 32 ಪ್ರಯಾಣಿಕರ ಪೈಕಿ 9ಕ್ಕೂ ಅಧಿಕ ಮಂದಿ ಸಜೀವ ದಹನವಾಗಿದ್ದಾರೆ. ಮೃತದೇಹಗಳು ಗುರುತು ಸಿಗದಷ್ಟು ಸುಟ್ಟು ಹೋಗಿವೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಚಿತ್ರದುರ್ಗ, ತುಮಕೂರು, ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಹಿಂದೆ ಬರ್ತಿದ್ದಂತಹ ಸ್ಕೂಲ್ ಬಸ್ಗೂ ಕೂಡ ಬೆಂಕಿ ಹೊತ್ಕೊಂಡಿತ್ತು. ಅದೃಷ್ಟವಶಾತ್ ಅದರಲ್ಲಿದ್ದಂತಹ 42 ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಈ ಸ್ಲೀಪಿಂಗ್ ಕೋಚ್ ಬಸ್ಗಳಲ್ಲೇ ಈ ರೀತಿ ಆಗ್ತಿರುವಂಥದ್ದು, ಅದು ನೈಟ್ ಟೈಮಲ್ಲಿ ಇದೆಯಲ್ಲ, ಹೇಳಿ ಕೇಳಿ ನ್ಯಾಷನಲ್ ಹೈವೇ 48 ಈ ದುರಂತ ಆಗಿರುವಂಥದ್ದು. ಹಿರಿಯೂರು ಕಡೆಯಿಂದ ಇಳಿಜಾರಲ್ಲಿ ಇಳಿದಂತಹ ಆ ಕಂಟೈನರ್ ಲಾರಿ ಡ್ರೈವರ್ ಕುಲ್ದೀಪ್ ನಿದ್ದೆಯಲ್ಲಿದ್ದ, ಅಜಾಗರೂಕತೆಯಿಂದ ಗಾಡಿ ಓಡಿಸ್ತಿದ್ದ. ಅವನೆಷ್ಟು ವೇಗದಲ್ಲಿ ಬರ್ತಿದ್ದ ಅಂದರೆ 70-80 ಕಿಲೋಮೀಟರ್ ವೇಗದಲ್ಲಿ, ಅದು ಇಳಿಜಾರಲ್ಲಿ ಬರ್ತಿದ್ದ. ಬಂದು ಕೂಡಲೇ ಡಿವೈಡರ್ಗೆ ಜಂಪ್ ಮಾಡಿ ಡಿವೈಡರ್ ದಾಟಿ ಈ ಕಡೆ ಇದ್ದಂತಹ ಸ್ಲೀಪಿಂಗ್ ಕೋಚ್ ಬಸ್ ಏನಿತ್ತು ಅದಕ್ಕೆ ಗುದ್ದಿದ್ದಾನೆ. ಅದು ಡೀಸೆಲ್ ಟ್ಯಾಂಕ್ಗೆ ಸರಿಯಾಗಿ ಗುದ್ದಿದ್ದಾನೆ. ಹೊಡೆದ ಕೂಡಲೇ ಸ್ಪಾಟಲ್ಲಿ ಕುಲ್ದೀಪ್ ಸತ್ತಿದ್ದಾನೆ. 32 ಮಂದಿ ಬಸ್ಸಲ್ಲಿದ್ದರು, 29 ಜನ ಮತ್ತು 3 ಸಿಬ್ಬಂದಿ. ಅದರಲ್ಲಿ 9 ಮಂದಿ ಅಧಿಕೃತವಾಗಿ ಸತ್ತಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಜನ ಸಾವು ನೋವಿನ ಒದ್ದಾಟದಲ್ಲಿದ್ದಾರೆ, ಜೀವನ್ಮರಣ ಹೋರಾಟ ನಡೆಸ್ತಿದ್ದಾರೆ. ಬಹುಮುಖ್ಯವಾಗಿ ನಿಮಗೆ ಕರ್ನೂಲಿನ ಪ್ರಕರಣ ಇರಬಹುದು, ಚಿತ್ರದುರ್ಗದ ಪ್ರಕರಣ ಇರಬಹುದು, ಎರಡೂ ಕಡೆ ಆ ಹೊತ್ತು ಇದೆಯಲ್ಲ, ನಿದ್ದೆಗೆ ಜಾರಿದಂತಹ ಹೊತ್ತಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ, ಅದು ನ್ಯಾಷನಲ್ ಹೈವೇಗಳಲ್ಲಿ. ಅಂತಹ ಸಂದರ್ಭಗಳಲ್ಲಿ ಏಕಾಏಕಿ ಬಸ್ ಹೊತ್ಕೊಂಡು ಹುರಿದು ಬಿಟ್ರೆ ಆ ಶಾಖಕ್ಕೆ ಡೋರ್ಗಳು ಜಾಮ್ ಆಗಿಬಿಡ್ತವೆ, ಓಪನ್ ಮಾಡಲಿಕ್ಕೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಹೊರಗೆ ಬರೋದು ಏಕೆ? ಕೇಂದ್ರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಒಂದಷ್ಟು ಪರಿಹಾರ ಘೋಷಣೆ ಮಾಡ್ತಾರೆ. ಆದರೆ ಇಂತಹ ಅಜಾಗರೂಕತೆಗಳು ಸಾಲು ಆಗ್ತಾನೇ ಇದೆ. ಕರ್ನೂಲು, ರಾಜಸ್ಥಾನ ಸೇರಿದಂತೆ ಉತ್ತರ ಪ್ರದೇಶ್, ಇಲ್ಲಿ ಈಗ ಕರ್ನಾಟಕದ ಕೇಸ್. ಒಂದು ಸರಿಯಾದ ಕ್ರಮ ಕೈಗೊಳ್ಳದೆ ಹೋದರೆ ಇದೇ ರೀತಿ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾದರೆ ಜನಸಾಮಾನ್ಯರು ಯಾವುದನ್ನು ನೆಚ್ಕೋಬೇಕು? ಟ್ರೈನ್ ಸ್ಟೇಷನ್ನೇ ಇಲ್ದಿರೋ ಜಾಗಗಳಿಗೆ ಟ್ರೈನಲ್ಲಿ ಹೋಗ್ಲಿಕ್ಕಾಗತ್ತಾ? ಬೆಳಗಿನ ಪ್ರಯಾಣನೇ ಮಾಡಬೇಕಾ? ಸರ್ಕಾರಿ ಬಸ್ಗಳನ್ನು ನಾವು ಅವಲಂಬಿಸಬೇಕಾಗತ್ತೆ. ಎರಡನೇ ಸುದ್ದಿ, ಲಾರಿ ಚಾಲಕನ ರ್ಯಾಶ್ ಡ್ರೈವ್ ಹಾಗೂ ಅಜಾಗರೂಕತೆಯಿಂದ ಅಪಘಾತ ಆಗಿದೆ. ಹೀಗಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿವೈಡರ್ ದಾಟಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಗುದ್ದಿದೆ. ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿದೆ ಎಂಬ ಬಗ್ಗೆ ತನಿಖೆ ನಡೆಸಬೇಕಿದೆ. ಮೊನ್ನೆಯೂ ಒಂದು ಬಸ್ ದುರಂತ ಆದಾಗ ಈ ಬಗ್ಗೆ ಸಾರಿಗೆ ಇಲಾಖೆ ಸಾಕಷ್ಟು ಕ್ರಮ ವಹಿಸಿದೆ. ಬಸ್ನಲ್ಲಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನು ಸಾಗಿಸದಂತೆ ಎಚ್ಚರ ವಹಿಸಿದ್ದೇವೆ. 2013ರಲ್ಲೂ ನಾನು ಸಾರಿಗೆ ಸಚಿವನಾದಾಗ ಬಸ್ ಅಗ್ನಿ ದುರಂತ ಸಂಭವಿಸಿತ್ತು. ಆಗಲೂ ಎಲ್ಲ ಬಸ್ಗಳಿಗೆ ಕಡ್ಡಾಯ ಎಮರ್ಜೆನ್ಸಿ ಡೋರ್ ಮಾಡಿದ್ದೇವೆ. ಈ ಅವಘಡ ಚಾಲಕರ ಅಜಾಗರೂಕತೆಯಿಂದ ಆಗಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ರಾಮಲಿಂಗಾರೆಡ್ಡಿ ಅವರು ಮತ್ತೊಂದು ಸೂಕ್ತ ಅನಿಸಬಹುದಾದ ಮತ್ತು ಚರ್ಚಾರ್ಹ ಸಲಹೆಯೊಂದನ್ನು ಕೊಟ್ಟಿದ್ದಾರೆ. 2 ಗಂಟೆ ಮತ್ತು ರಾತ್ರಿ 2 ಗಂಟೆಯಿಂದ 4 ಗಂಟೆ ಮಧ್ಯೆ ಯಾರು ಪ್ರಯಾಣಿಸಬಾರ್ದು, 12 ಗಂಟೆಯಿಂದ 4 ಗಂಟೆ ಮಧ್ಯೆ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೇಂದ್ರ ಮತ್ತು ರಾಜ್ಯಗಳು ಯಾವ ರೀತಿ ಚರ್ಚಿಸಿ ಅಂಥದ್ದೊಂದು ಕ್ರಮವನ್ನು, ನಿಯಮವನ್ನು ಖಾಸಗಿ ಬಸ್ಗಳಲ್ಲಿ ಎತ್ತಬಾರ್ದು ಅಂತಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ರಾಮಲಿಂಗಾರೆಡ್ಡಿ ಅವರು ಅಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ರಾತ್ರಿ ಪ್ರಯಾಣ ಮಾಡಬಾರ್ದು ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಯಾವ ರೀತಿ ಮಾಡ್ಬೋದು, ಅದಕ್ಕೇನು ಆಲ್ಟರ್ನೇಟಿವ್ ಇರುತ್ತೆ? ಆ ಸಲಹೆಗಳನ್ನು ಸೂಕ್ತವಾಗಿ
ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರಬಹುದು. ಮೂರನೇ ಸುದ್ದಿ, ಚಿತ್ರದುರ್ಗ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ಮತ್ತು ಗಾಯಾಳುಗಳಿಗೆ 50,000 ಪರಿಹಾರ ಘೋಷಿಸಲಾಗಿದೆ. ಇನ್ನು ಪ್ರಧಾನಿ ಮೋದಿಯವರ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಸ್ಥರಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ 50,000 ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ. ನಾಲ್ಕನೇ ಸುದ್ದಿ, ರಾಹುಲ್ ಗಾಂಧಿ ಭೇಟಿಗೆ ಯತ್ನಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಡಿಕೆಶಿಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಗೂ ಆಹ್ವಾನ ಬಂದಿಲ್ವಂತೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಆಹ್ವಾನ ಬಂದಿದ್ದು. ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ ಡಿಕೆ ಶಿವಕುಮಾರ್ ಅವರು ಮಹತ್ವದ ಚರ್ಚೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಅವರು ಡಿಸೆಂಬರ್ 27ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇದ್ದು CWC ಸಭೆಗೆ ನನ್ನನ್ನು ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೇನೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭವೇ ಅವರು ಖಡಕ್ಕಾಗಿ ಮೆಸೇಜ್ ಕೊಟ್ಟು ಬಂದಿದ್ದಾರೆ. ಸರ್, ಎಷ್ಟು ದಿನ ಅಂತ ನಾನು ಕಾಯ್ತಿದ್ದೀನಿ. ಹೈಕಮಾಂಡೆ ಅಪ್ಪ ಅಮ್ಮ ದೇವರು ದಿಂಡ್ರು ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದೀನಿ. ಆದರೆ ಈಗ ನನಗೆ ಯಾರೂ ಜೊತೆಲಿ ನಿಂತಿಲ್ಲ, ತಬ್ಬಲಿ ಆಗ್ತಿದ್ದೀನಿ ನಾನು. ನನಗೆ ನ್ಯಾಯ ಕೊಡಿಸಿ, ನನಗೆ ಆ ಹುದ್ದೆ ಕೊಡಿಸಿ ಅಂತ ಕೇಳ್ಕೊತಿದ್ದಾರಂತೆ. ಬ್ಲ್ಯಾಕ್ ಮೇಲ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು. ಆದರೆ ಡಿಕೆ ಶಿವಕುಮಾರ್ ಅವರ ಈ ನಡೆ ಮತ್ತು ನುಡಿ, ಅವರ ಇತ್ತೀಚಿನ ಬದಲಾದ ಮಾತಿನ ಶೈಲಿ, ವೈಖರಿ ಎಲ್ಲವನ್ನು ನೋಡಿದ್ರೆ ತುಂಬ ಆಘಾತಕ್ಕೊಳಗಾಗಿದ್ದಾರೆ ಅಂತ ಅನ್ಸುತ್ತೆ. ಐದನೇ ಸುದ್ದಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಸಿಎಂ ಕುರ್ಚಿ ಜಡಪಟಿ ಬಹಿರಂಗವಾಗಿದೆ. ನಾನು ಲೈಫ್ ಟೈಮ್ ವರ್ಕರ್, ಕಾರ್ಯಕರ್ತನಾಗಿದ್ದಾಗಲೂ ಅಧ್ಯಕ್ಷನಾಗಿದ್ದಾಗಲೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟರ್ ಅಂಟಿಸಿದ್ದೀನಿ, ಕಸವನ್ನು ಗುಡಿಸಿದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕಾಗಿ ಏನು ಬೇಕೋ ಎಲ್ಲವನ್ನು ಮಾಡಿದ್ದೀನಿ. ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕುಳಿತುಕೊಂಡು ಭಾಷಣ ಮಾಡಿಕೊಂಡು ಹೋಗುವ ಕೆಲಸ ಮಾಡಿಲ್ಲ. ನಾನು ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಕುಟುಕಿದ್ದಾರೆ. ಈ ಮಾತಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಮೆಸೇಜ್ ಕೊಟ್ರಾ? ವಿಶೇಷ ನೋಡಿ, ಸಿದ್ದರಾಮಯ್ಯ ಹೇಳಿ ಕೇಳಿ ಮಾಸ್ ಲೀಡರ್, ಜನರನ್ನು ಸೆಳೆಯುವಂತಹ ನಾಯಕ. ಅವರು ಬಂದ ಕೂಡಲೇ ಜನ ಶಿಳ್ಳೆ ಚಪ್ಪಳೆ ಹಾಕಿ ಹಾಕ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೌದು ಪಕ್ಷಕ್ಕೋಸ್ಕರ ಹಗಲಿರುಳು ದುಡಿದಿದ್ದಾರೆ. ಆದರೆ ಓಟ್ ಪುಲ್ ಮಾಡುವಂತಹ ತಾಕತ್ತು ಇರೋನು ಮಾಸ್ ಲೀಡರ್ ಆಗ್ತಾನೆ, ಇಲ್ಲಪ್ಪ ಪಕ್ಷ ಕಟ್ತೀನಿ ಅನ್ನೋನು ಸಂಘಟಕನಾಗ್ತಾನೆ. ಇದೇ ಕಾರಣಕ್ಕೆ ನೋಡಿ 2023 ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಡಿ ಕೆ ಶಿವಕುಮಾರ್, ಇದೇ ಸಿದ್ದರಾಮಯ್ಯವರು ಮತ್ತು ರಾಹುಲ್ ಗಾಂಧಿ ಅವರು ಒಂದು ಮಾತುಕತೆ ನಡೆಸುವಂತಹ ವಿಡಿಯೋ ವೈರಲ್ ಆಗುತ್ತೆ. ಅದರಲ್ಲಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ನಿನ್ನ ಬಗ್ಗೆ ರಾಹುಲ್ ಗಾಂಧಿ ಅವರು ಕೇಳಿದ್ರು, ಡಿ ಕೆ ಶಿವಕುಮಾರ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅವರಂತಹ ಅದ್ಭುತ ಸಂಘಟನಾ ಚತುರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ದೀನಿ. ಇದೇ ಮಾತನ್ನು ಹೇಳಿದರು. ಯಾಕಂದರೆ ಒಂದೇ ಹುದ್ದೆ ಇರುತ್ತೆ, ಒಂದೇ ಪಟ್ಟ ಇರುತ್ತೆ, ಅಲ್ಲಿ ಎಲ್ಲರೂ ಕೂರ್ಲಿಕ್ಕಾಗಲ್ಲ. ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರ್ತಾರೆ RSSನ ಒಂದು ಶ್ಲೋಕವನ್ನು, ಸಿಂಹಕ್ಕೆ ಯಾರೂ ಕೂಡ ಅರಣ್ಯದಲ್ಲಿ ದೊರೆ ಅಥವಾ ಕಾಡಿನ ರಾಜ ಅಂತ ಪಟ್ಟಾಭಿಷೇಕ ಮಾಡಿ ಕಿರೀಟ ಇಟ್ಟು ಘೋಷಣೆ ಮಾಡೋದಿಲ್ಲ. ಅದು ತನ್ನ ಶಕ್ತಿಯಿಂದ ಅದು ಗಿಟ್ಟಿಸ್ಕೊಂಡಿರುತ್ತೆ ಅನ್ನೋದನ್ನ ಹೇಳ್ತಾರೆ. ವಿಕ್ರಮಾರ್ಜುನ ಸತ್ವಸ್ಯ ಸ್ವಯಂಮೇವಂ ಮೃಗೇಂದ್ರತ ಅನ್ನೋ ಮಾತನ್ನು, ಇದೇ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಿರ್ತಾರೆ. ಆ ಕಾರಣಕ್ಕೋಸ್ಕರನೇ ಯಾರಿಗೆ ಸತ್ವ ಇದೆ ಅವರು ಶೇರ್ ಆಗಿದ್ದಾರೆ ಅನ್ನೋದು ಕೂಡ ಈಗ ಚರ್ಚಿತ ವಿಚಾರ. ಆರನೇ ಸುದ್ದಿ, ಸಂಕ್ರಾಂತಿ ಬಳಿಕ ಸಿಎಂ ಬದಲಾವಣೆ ಆಗುತ್ತಾ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಬಹುಮತದ ಸರ್ಕಾರ ಇದ್ರೂ ಆರಂಭದಿಂದಲೂ ಇದೇ ವಿಷಯ ಕೇಳಿ ಬರ್ತಿದೆ. ಇನ್ನು ಎಷ್ಟು ದಿನ ಈ ರೀತಿ ಕಾಲ ಕಳೀತಾರೆ? 5,000 ಕೋಟಿ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಾಗಿ ಸಿದ್ದರಾಮಯ್ಯ ಹೇಳ್ತಾರೆ. ಅವರಂತಹ ಆರ್ಥಿಕ ತಜ್ಞ ಈ ಪ್ರಪಂಚದಲ್ಲಿಯೇ ಇಲ್ಲ. ಟ್ರಂಪ್ ಅವರಿಗೆ ಇಂತಹ ಆರ್ಥಿಕ ಸಲಹೆಗಾರ ಬೇಕು ಅನ್ನೋ ಮೂಲಕ ಗೇಲಿ ಮಾಡಿರುವಂಥದ್ದು HD ಕುಮಾರಸ್ವಾಮಿ ಅವರು. ಆದರೆ ಕುಮಾರಸ್ವಾಮಿ ಅವರ ತಂದೆ ಒಂದು ದಿನದ ಹಿಂದೆ ಸಿದ್ದರಾಮಯ್ಯ ಅವರ ಅರ್ಥಶಾಸ್ತ್ರವನ್ನು ಉಲ್ಲೇಖಿಸಿ ಹಾಡಿ ಹೊಗಳಿದ್ರು. ಆದರೆ ಅವರ ಮಗ ಈಗ ಗೇಲಿ ಮಾಡ್ತಿದ್ದಾರೆ. ವಿಪರ್ಯಾಸ ಇದ್ದಿರಬಹುದು. ಏಳನೇ ಸುದ್ದಿ, ರಾಜ್ಯ ಸರ್ಕಾರವನ್ನು ಲೂಟಿ ಸರ್ಕಾರ ಎಂದು HD ಕುಮಾರಸ್ವಾಮಿ ಕುಡುಗಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ್ದು, ಮದ್ಯದಂಗಡಿ ಪರವಾನಗಿಯೊಂದಕ್ಕೆ 1.95 ಕೋಟಿ ದರವನ್ನು ನಿಗದಿ ಮಾಡಿದೆ. ಇದು ಲೂಟಿನಲ್ಲೇ ಮತ್ತೇನು? ಇದು ಲೂಟಿ ಅಲ್ಲದೆ ಇನ್ನೇನು? ಜನರಿಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕುಡಿತದ ಚಟ ಹತ್ತಿಸಲು ಸರ್ಕಾರವೇ ಉತ್ತೇಜನ ನೀಡ್ತಿದೆ. ಇದೇ ರೀತಿ ಪ್ರತಿಯೊಂದು ಇಲಾಖೆಯನ್ನು ಲೂಟಿ ಮಾಡ್ತಿದೆ. ವಿವಿಧ ಯೋಜನೆಗಳ ಹಣ
ಅನುದಾನವನ್ನು ದುರುಪಯೋಗ ಮಾಡಿಕೊಳ್ತಿದೆ, ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ರಾಜ್ಯದ ಖಜಾನೆಯನ್ನು ಕೊಳ್ಳೆ ಹೊಡೆಯಲಾಗ್ತಿದೆ ಎಂದು ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರಲ್ಲ, ದೇವೇಗೌಡರು ಇದ್ದಾಗಿಂದಲೂ ಕೂಡ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗಿಂದಲೂ ಕೂಡ ರಾಜ್ಯದ ಬೊಕ್ಕಸಕ್ಕೆ ಬರುವಂತಹ ಅತಿ ದೊಡ್ಡ ತೆರಿಗೆಯ ಹಣ ಅದು ಇದೇ ಲಿಕ್ಕರ್ ಹಣ. ಆದರೆ ಇದೇ ಕುಮಾರಸ್ವಾಮಿ ಅವರು ಅಥವಾ ಬೇರೆ ಯಾರೇ ಮುಖ್ಯಮಂತ್ರಿ ಬರಲಿ, ದೊಡ್ಡ ಮಟ್ಟದ ಒಂದು ಲೈಸೆನ್ಸ್ಗೆ ಅವರು ಅಮೌಂಟನ್ನು ಫಿಕ್ಸ್ ಮಾಡಿರುವಂಥದ್ದು. ಹಾಗೆ ನೋಡಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಯಾರು ಲೈಸೆನ್ಸ್ ತೊಗೊತಾರೆ ಅನ್ನೋ ಮನಸ್ಥಿತಿ ಸರ್ಕಾರದ್ದಿದ್ದಿರಬಹುದು, ಅಥವಾ ಖಜಾನೆಗೆ ಹಣ ಬರುತ್ತೆ ಅನ್ನೋ ಲೆಕ್ಕಾಚಾರ ಇದ್ದಿರಬಹುದು. ಕುಡಿಯೋರು ಯಾರಾದರೂ ನಿಲ್ಲಿಸಿದಾರಾ? 224 ಶಾಸಕರಲ್ಲಿ 28 ಸಂಸದರಲ್ಲಿ 90% ಅದನ್ನು ಸೇವಿಸುವಂಥವರೂ ಇದ್ದಾರಲ್ಲ, ಇನ್ಕ್ಲೂಡಿಂಗ್ ಈ ಟೀಕೆಯನ್ನು ಮಾಡಿದವರು ಇದ್ದಿರಬಹುದು. ಆದಾಗ್ಯೂ ಇಂತಹ ಟೀಕೆಯನ್ನು ಗಾಜಿನ ಮನೆಯಲ್ಲಿ ಕೂತು ಕಲ್ಲೊಡೆಯೋದಿದೆಯಲ್ಲ, ಸಿದ್ದರಾಮಯ್ಯ ಅವರ ಸರ್ಕಾರ ಸರಿ ಮಾಡ್ತಿದೆ ಅಂತಲ್ಲ, ಖಜಾನೆಗೆ ಬೇಕಾದಂತಹ ಸಂಪನ್ಮೂಲವನ್ನು ತೆರಿಗೆ ಮೂಲಕ ಒದಗಿಸಿಕೊಳ್ಳುವಂಥದ್ದು ಒಬ್ಬ ಅರ್ಥಶಾಸ್ತ್ರಜ್ಞ ಮಾಡೋ ಕೆಲಸ, ವಿತ್ತ ಸಚಿವ ಮಾಡೋ ಕೆಲಸ, ಅದನ್ನು ಅವ್ರು ಮಾಡ್ತಿದ್ದಾರೆ. ಅದರಲ್ಲಿ ನೈತಿಕತೆಯನ್ನು ಹುಡುಕ್ತಾ ಬರೋದೇ ಆದರೆ ಎಲ್ಲ ಬೀಡಿ, ಸಿಗರೇಟು, ಎಣ್ಣೆ, ಮತ್ತೊಂದು ಮಗದೊಂದು ಎಲ್ಲವನ್ನು ನಿಷೇಧ ಮಾಡಬೇಕು. ಅದು ನಿಷೇಧ ಮಾಡಿಬಿಟ್ರೆ ಎಲ್ಲಿಂದ ಬರುತ್ತೆ? ಬೊಕ್ಕಸಕ್ಕೆ ಹಣ. ಇಂಪಾರ್ಟೆಂಟ್. 8ನೇ ಸುದ್ದಿ. ಮಾಗಡಿಯ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಶಾಸಕ HC ಬಾಲಕೃಷ್ಣ ಕೆಂಡಾಮಂಡಲರಾಗಿದ್ದು ಜನರ ಕೆಲಸಗಳನ್ನು ವಿಳಂಬ ಮಾಡುತ್ತಿರುವ ಬಗ್ಗೆ ದೂರು ಬಂದಿದೆ. ಆ ವೇಳೆ ತಹಶೀಲ್ದಾರ್ ಶರತ್ ಕುಮಾರ್ ಅವರಿಗೆ ಬಹಿರಂಗವಾಗಿಯೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕೀಗ ಸಾಯಿಸ್ತಿದ್ದೀರಿ? ನಾಚಿಕೆ ಆಗಲ್ವ ನಿಮಗೆ? ಕೆಲಸಗಳನ್ನು ಸರಿಯಾಗಿ ಮಾಡಿಸದಿದ್ದಕ್ಕೆ ಮೊದಲು ನನಗೆ ಚಪ್ಪಲಿಯಲ್ಲಿ ಹೊಡಿತಾರೆ, ಆಮೇಲೆ ನಿಮಗೆ ಹೊಡಿತಾರೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. IAS ಅಧಿಕಾರಿ DK ರವಿ ತೀರಿಕೊಂಡಾಗ ಜನ ಕಣ್ಣೀರು ಹಾಕಿದ್ರು, ಅವರು ಮಾಡಿದ ಕೆಲಸ ಆಗಿತ್ತು. ನೀವೀಗ ಜನರನ್ನು ಸತಾಯಿಸ್ತಾ ಹೋದರೆ ನೀವು ಸತ್ತಾಗ ಯಾರಾದರೂ ಬಂದು ಕಣ್ಣೀರು ಹಾಕ್ತಾರಾ ಅಂತ ಗುಡುಗಿದ್ರು. 9ನೇ ಸುದ್ದಿ. ದರ್ಶನ್ ಸುದೀಪ್ ಫ್ಯಾನ್ಸ್ ವಾರ್ ಬಗ್ಗೆ ನಟ ಶಿವರಾಜ್ ಕುಮಾರ್ ಖಡಕ್ ಠಾಂಗ್ ಕೊಟ್ಟಿದ್ದಾರೆ. ಯಾರ ಮನೆಯನ್ನು ಒಡೆಯೋಕ್ಕೆ ಹೋಗಬಾರದು, ಯಾರ ಭಾವನೆಗಳ ಮೇಲೂ ಜೊತೆಯಲ್ಲೂ ಆಟ ಆಡಬಾರ್ದು, ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಬೇಕು, ಇದ್ದಷ್ಟು ದಿನ ಎಲ್ಲರೂ ಚೆನ್ನಾಗಿರೋಣ, ಬದುಕೋಣ, ಬದುಕಲು ಬಿಡೋಣ, ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಇರಬೇಕು ದೊಡ್ಡ ಮನೆಯವರು ಅಂತ ಎಲ್ಲರೂ ಇವರನ್ನು ಕರೆಯೋದು, ಶಿವರಾಜ್ ಕುಮಾರ್ ಅವರನ್ನು, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರನ್ನು. ಇವತ್ತು ಈ ಸಮಸ್ಯೆಗೆ ದೊಡ್ಡವರು ಒಂದಷ್ಟು ಜನ ಯಾರಾದರೂ ಮಾತಾಡಬೇಕಾಗಿತ್ತು. ಆ ಕೆಲಸವನ್ನು ಈಗ ಒಬ್ಬ ಸಿಂಗಲ್ ಶೇರ್ ಆಗಿ ಶಿವಣ್ಣ ಮಾತಾಡ್ತಿದ್ದಾರಲ್ಲ, ಸಮಸ್ಯೆ ಬಗೆಹರಿಸಬೇಕು ಮುಂದೆ ನಿಂತು ಅವರು. 10ನೇ ಸುದ್ದಿ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವ ಅಶ್ಲೀಲ ಕಮೆಂಟ್ಗಳ ವಿರುದ್ಧದ ತನಿಖೆ ತೀವ್ರಗೊಂಡಿದೆ. ದೂರಿನ ಆಧಾರದಲ್ಲಿ CCB ಪೊಲೀಸರು 3 ತಂಡಗಳಾಗಿ ತನಿಖೆ ಆರಂಭಿಸಿದ್ದಾರೆ. ಈಗಾಗಲೇ ಕೆಟ್ಟ ಕಮೆಂಟ್ ಮಾಡಿರುವ ಖಾತೆಗಳ ಕುರಿತು ಮೆಟಾ ಸಂಸ್ಥೆ ಬಳಿ ಮಾಹಿತಿ ಕೇಳಿದ್ದಾರೆ. ಡಿಸೆಂಬರ್ 26ರೊಳಗೆ ಖಾತೆಗಳ ಮಾಹಿತಿ ಲಭ್ಯವಾಗಲಿದೆ. ನಕಲಿ ಖಾತೆಗಳು ಯಾವ IP ಅಡ್ರೆಸ್ ಬಳಸಿ ಕಮೆಂಟ್ ಮಾಡಿದ್ದಾರೆ, IP ಅಡ್ರೆಸ್ನಲ್ಲಿ ಯಾವ ನಂಬರ್ ಆಕ್ಟಿವ್ ಆಗಿದೆ ಅನ್ನೋ ಕುರಿತ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ತಮ್ಮ ದೂರಿನಲ್ಲಿ 18 ಸೋಷಿಯಲ್ ಮೀಡಿಯಾಗಳ ಖಾತೆಗಳನ್ನು ಉಲ್ಲೇಖಿಸಿದ್ರು. ಈಗ ಆಲ್ಮೋಸ್ಟ್ ಅಷ್ಟೂ ಜನರನ್ನು ಪೊಲೀಸರು ಬಂಧಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.